ನಾನು ಫೈನಲಿ ಆಲ್ಮೋಸ್ಟ್ ಮನೆ ಹತ್ರ ನಡ್ಕೊಂಡೆ ಬಂದ್ಬಿಟ್ಟೆ. ಅದು ಬಿಟ್ಟು ಇಲ್ಲಿ ನೋಡಿ ಹುಡುಗರಿಗೆ ಬಿಸಿಲಲ್ಲಿ ಹೆಂಗೆ ಆಡ್ತಾವ್ರು ಕ್ರಿಕೆಟು. ನಾವು ಹಿಂಗೆ ಆಡ್ತಿದ್ದಿದ್ದು ಕ್ರಿಕೆಟು. ಬಿಸಿಲು ಏನಾದರೆ ಊಟ ಬಿಟ್ಟು ನೀರು ಬಿಟ್ಟು ಹಿಂಗೆ ಕ್ರಿಕೆಟ್ ಆಡ್ತಿದ್ರಿ ಗೈಸ್. ನಿಜ ಅಣ್ಣನ್ನ ನಾನು ನೋಡಿದ್ದೆ ಆ ಏಜ್ ಹುಡುಗರು ಇದ್ದಾಗ ನೋಡ್ತಿದ್ದೆ ಗೈಸ್. ಅಣ್ಣನ ಅವಾಗಿಂದ ನೋಡ್ತಾ ಇರೋದು. ಆ ಏಜ್ ಹುಡುಗ ಇದ್ದೆ ನಾನು. ಸೊ ಅವಾಗಿಂದ ಅಣ್ಣ ಗೊತ್ತು ನನಗೆ. ಸೊ ಅಣ್ಣ ನನಗೂ ಪ್ರಾಮಿಸಾಗಿ ಹೇಳ್ತಾ ಇದ್ದೀನಿ, ಸುಳ್ಳಲ್ಲ. ಅಣ್ಣ ನನಗೆ ಅವಾಗಿಂದ ಹೆಂಗೆ ಮಾತಾಡಿಸ್ತಾರೋ, ಅವಾಗಿಂದ ಹೆಂಗೆ ಮರ್ಯಾದೆ ಕೊಡ್ತಾರೋ, ಸೊ ಇವಾಗಲೂ ನನಗೆ ಕೊಡ್ತಾರೆ. ಏನು ಮಂಜ ಚೆನ್ನಾಗಿದೆಯಾ? ಹ್ಞೂ ಅಣ್ಣ. ಒಂಥರ ಖುಷಿಯಾಗುತ್ತೆ ಗೈಸ್. ದೊಡ್ಡವರೆಲ್ಲ ಬಂದು ಶೇಕ್ ಹ್ಯಾಂಡ್ ಕೊಟ್ಟು ಕ್ಲೀನಾಗಿ ಕುಂತು ಮಾತಾಡಿಸ್ತಾರೆ. ಅಣ್ಣಂಗೆ ಆ್ಯಟಿಟ್ಯೂಡೇ ಇಲ್ಲ ಗೈಸ್. ಲಿಟ್ರಲಿ ಹೇಳ್ಬೇಕು ಅಂದ್ರೆ ಆ್ಯಟಿಟ್ಯೂಡೇ ಇಲ್ಲ. ಅಣ್ಣ ಹತ್ರ ಎಲ್ಲನೂ ಐತೆ, ಬಟ್ ಆ್ಯಟಿಟ್ಯೂಡೇ ಇಲ್ಲ ಗೈಸ್. ನಾನು ನೋಡ್ಬಿಡಿ ಗೈಸ್. ದುಡ್ಡಿರೋರು ಹೆಂಗವ್ರೆ, ಇರೋರು ತೋರಿಸ್ಕೊಳ್ಳೋರು ಅವರೇ, ತೋರಿಸ್ಕೊಂಡು ಇಲ್ದಿರೋರು ಅವರೇ. ಸೊ ಅಣ್ಣ ಒಂಥರ ಡಿಫ್ರೆಂಟ್ ಅಂದ್ಕೊಳ್ಳಿ. ಅದು ಬಿಟ್ಟರೆ ಇವಾಗ ನಾನು ಏರ್ ಕಟ್ ಮಾಡಿಸ್ಕೊಂಡು ಬರಬೇಕಾದ್ರೆ ನಂಗೊಂದು ಗ್ಯಾಪ್ನಾಗ ಬಂತು. ಅದೊಂದು ಟೈಮಲ್ಲಿ ಏರ್ ಕಟಿಂಗ್ ಮಾಡಿಸ್ಬೇಕಾದಾಗ ಎಲ್ಲಿ ಕಮ್ಮಿ ಮಾಡ್ತಾರಂತ ಹುಡ್ಕೊಂಡು ಹೋಗ್ತಿದ್ದೆ ನಾನು. ಕಟ್ಟಿಂಗ್ ಸರಿ ಅರ್ಥ ಆಯ್ತಾ? ಎಲ್ಲಿ ಕಟ್ಟಿಂಗ್ ಕಮ್ಮಿ ಮಾಡ್ತಾರಂತ ಹುಡ್ಕೊಂಡು ಹೋಗ್ತಿದ್ದೆ. ಸೊ ಇವಾಗ ಎಲ್ಲಿ ಚೆನ್ನಾಗಿ ಮಾಡ್ತಾರಂತ ಹುಡ್ಕೊಂಡು ಹೋಗೋ ಪರಿಸ್ಥಿತಿ ಬಂದುಬಿಡೈತೆ. ಗೈಸ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಸರಿನೋ ತಪ್ಪೋ ಅದು ನನಗೆ ಗೊತ್ತಿಲ್ಲ. ಬಟ್ ಅದು ನನ್ನ ಮನಸ್ಸಿನ ಮಾತು, ನನಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇರೋದು. ತಪ್ಪು ಸರಿ ಅದೇನಿದ್ರು ನೀವು ಮಾತ್ರ ಜಡ್ಜ್ ಮಾಡೋದು. ನಾನು ಏನು ಹೇಳಬೇಕು ಅದು ಹೇಳ್ತಾ ಇದ್ದೀನಿ. ಅವ್ನು ನೋಡಿ ಗುದ್ದಕ್ಕೆ ಬರ್ತಾವೆ ಸೂದಲ್ವ. ಸೊ ನನ್ನ ಮನಸ್ಸಿನ ಮಾತು ನಾನು ಹೇಳ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಅದನ್ನ ಜಡ್ಜ್ ಮಾಡೋದು ಅಂತ ಹೇಳಿ ತಪ್ಪೋ ಸರಿನ ಅದು ನಿಮಗೆ ಬಿಟ್ಟಿರೋದು. ಎನಿವೆ ಫೈನಲಿ ನಾನು ಮನೆಗೆ ಬಂದೆ. ಗಾಡಿ ಫೈನಲ್ ನಳ್ಳಲ್ಲಿ ನಿಂತೈತೆ. ನಾನು ಬಿಸಿಲಲ್ಲಿ ಐತೆ ಅಂದ್ಕೊಂಡೆ, ನೋಡಿದ್ರೆ ನಳ್ಳಲ್ಲಿ ಐತೆ. ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನಾನು ಮಾಡ್ತೀನೋ ಇಲ್ಲೋ ಅದು ಸೆಕೆಂಡ್ರಿ. ನಾನು ಏನು ತಿಳ್ಕೊಂಡಿದ್ದೀನಿ ಲೈಫಲ್ಲಿ ಅಂದರೆ ಡಿಸಿಪ್ಲಿನ್, ಕನ್ಸಿಸ್ಟೆಂಟಿ, ದೆನ್ ನೆವರ್ ಗಿವ್ ಅಪ್. ಈ ಮೂರು ಒಬ್ಬ ಮನುಷ್ಯನಿಗೆ ಇತ್ತು ಅಂದರೆ ಗೈಸ್ ಲೈಫಲ್ಲಿ ಅವ್ನು ಗೆದ್ದ ಅಂದ್ಕೊಳ್ಳಿ. ಇಂಟ್ರೇ ಹೇಳ್ತಾಯಿದ್ದೀನಿ. ನಾನು ಮಾಡ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಪ್ರಾಮಿಸಾಗಿ ಮುಂದೆ ಏನಾಗೋದು ಅಂತ ದೇವರೇ ನನಗೆ ಗೊತ್ತಿಲ್ಲ. ಬಟ್ ನಾನು ಕಲ್ತಿರೋದು ಅಂದರೆ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆಂಟಿ, ದೆನ್ ನೆವರ್ ಗಿವ್ ಅಪ್. ಇದು ಮೂರು ಒಬ್ಬ ಮನುಷ್ಯನ ಹತ್ರ ಇದ್ದರೆ ಅವ್ನ ಲೈಫಲ್ಲಿ ಗೆದ್ದ ಅಂತ ಸಿಗುವ. ಬಾಯ್.